ನಾವು ಗಣಪತಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾವು ಹೋದ ಸಂಚಿಕೆಯಲ್ಲಿ ಗಣೇಶ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಗಣೇಶ್ ಅಂದರೆ ಒಂದು ಮಗುವಿನ ಮನೋಭಾವ, ಲರ್ನಿಂಗ್ ಆಟಿಟ್ಯೂಡ್, ನನಗೇನು ಗೊತ್ತಿಲ್ಲ ಅನ್ನೋ ಮನೋಭಾವ. ಇವತ್ತಿನ ಸಂಚಿಕೆಯಲ್ಲಿ ಗಣೇಶನ 4 ಮುಖ್ಯ ತತ್ವಗಳ ಬಗ್ಗೆ ಕಲಿಯೋಣ. ನಾವು ಅರ್ಥ ಮಾಡ್ಕೊಂಡ್ವಿ ನಮಗೆ ಯಾವ ಥರದ ಆಟಿಟ್ಯೂಡ್ ಇರಬೇಕು ಅಂದರೆ ಒಂದು ಚೈಲ್ಡ್ ಲೈಕ್ ಆಟಿಟ್ಯೂಡ್. ನಾವು ನಮ್ಮ ಸ್ವಂತ ಬಾಲ್ಯವನ್ನು ತಗೊಂಡ್ರೆ ನಾವು ಏನನ್ನೆಲ್ಲ ಕಲ್ತ್ವಿ, ನಾವು ಮನೆಯಲ್ಲಿ ಒಂದು ಭಾಷೆ ಕಲ್ತ್ವಿ, ಸ್ಕೂಲಲ್ಲಿ 3 ಭಾಷೆಗಳನ್ನು ಕಲ್ತ್ವಿ, ಆಮೇಲೆ ಸ್ಕೂಲಲ್ಲಿ ಒಂದು 7-8 ಸಬ್ಜೆಕ್ಟ್ಸ್ ಇರ್ತಾಯಿತ್ತು, ಅದನ್ನು ಕಲ್ತ್ವಿ, ಆಟ, ಗೇಮ್ಸ್, ಸ್ಪೋರ್ಟ್ಸು ಏನೇ ಇದ್ರೂ ನಾವು ಮ್ಯಾಕ್ಸಿಮಮ್ ಕಲ್ತಿರೋದು ಯಾವಾಗ ಅಂದರೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ, ನಮ್ಮ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ನಾವು ಮ್ಯಾಕ್ಸಿಮಮ್ ಕಲ್ತ್ವಿ. ಯಾಕಂದರೆ ನಮಗೆ ಗೊತ್ತಿಲ್ಲ, ಕಲಿಬೇಕು ಅನ್ನೋ ಹುಮ್ಮಸ್ಸು, ಹಂಬಲ ಎಲ್ಲನೂ ಇದ್ದ ಕಾರಣಕ್ಕೆ. ನಾವು ಬೆಳೀತಾ ನಮ್ಮಲ್ಲಿ ಕಲಿಕೆ ತುಂಬ ಕಮ್ಮಿ ಆಗುತ್ತೆ. ಯಾಕಂದರೆ ನನಗೆ ಆಲ್ರೆಡಿ ಇದು ಆಲ್ರೆಡಿ ನನಗೆ ಗೊತ್ತಿದೆ ಅನ್ನೋ ಫೀಲಿಂಗ್ ನಮ್ಮಲ್ಲಿರುತ್ತೆ. ಅದಕ್ಕೇ ನಾವು ಹೆಚ್ಚು ಕಲೀಲಿಕ್ಕೆ ಹೋಗಲ್ಲ.